ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಸ್ಸೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ಟ. ನನಗೆ ವಿಡಿಯೋಗೆ ಫಸ್ಟು ಲೈಕ್ ಮಾಡಿಲ್ಲ ಅಂತ ಅಂದರೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಬೇಗ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೇ ಅಪ್ಡೇಟ್ ರಿಲೇಟೆಡ್ ಟು ವೀರೇಂದ್ರ ಸೆಹವಾಗ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ. ಪಾಕಿಸ್ತಾನ್ಗೆ ಟೋರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಪ್ರಕಾರ, ಟೋರ್ ಮಾಡ್ಬೋದು. ಅಲ್ಲಿನ ಕಂಡೀಷನ್ಸು ಕೂಡ ಇಂಡಿಯನ್ ಕ್ರಿಕೆಟರ್ಸು ಒಂದ್ಸಲ ಅಟ್ಲೀಸ್ಟ್ ಲೈಫ್ ಟೈಮಲ್ಲಿ ನೋಡಬೇಕಾಗತ್ತೆ. ಟೋರ್ ಮಾಡಿದ್ರೆ ಏನು ತಪ್ಪೇನು ಆಗೋದಿಲ್ಲ. ಸುಮ್ಮನೆ ಏನಕ್ಕೆ ಗೌರ್ಮೆಂಟ್ ಇಂಟರ್ವೆನ್ಷನ್ ಎಲ್ಲ ಆಗೋದು, ಕಂಟ್ರಿಗಳ ಡಿಸ್ಪ್ಯೂಟು, ಸ್ಪೋರ್ಟ್ ಮಧ್ಯೆ ಏನಕ್ಕೆ ತೊಗೊಂಬರ್ತಾರೆ ಅವರು ಅಂತ ಗೊತ್ತಾಗ್ತಿಲ್ಲ ಅನ್ನೋ ಥರ ಮಾತಾಡಿದರೆ ಓಕೆ, ಅವ್ರು ಅನ್ಸೋ ಪ್ರಕಾರ ಹೋಗಬೇಕು, ಟೋರ್ ಮಾಡಬೇಕು ಅಂತ ಅನಿಸ್ತಿದೆ. ಅಲ್ಲಿ ಇವ್ರು ಹೋದಾಗ 2004 ಶಾಪ್ ಕೀಪರ್ಸ್ ಎಲ್ಲ ನೀವು ನಮ್ಮ ಗೆಸ್ಟು, ನಾವು ನಿಮ್ಮ ಹತ್ರ ಚಾರ್ಜ್ ಮಾಡೋಕ್ಕಾಗತ್ತಾ, ದುಡ್ಡನ್ನ ಇಸ್ಕೊಳಕ್ಕಾಗತ್ತಾ ಅನ್ನೋ ಥರ ಎಲ್ಲ ಕೇಳೋರಂತೆ. ಅಲ್ಲಿಂದ ಏನೋ 30-40 ಜಾಕೆಟ್ ಅದು ಇದೆಲ್ಲ ತೊಗೊಂಬಂದಿರಂತೆ ಅವರು. ಸೊ ಅಲ್ಲಿ ಶಾಪಿಂಗ್ ಹೋದಾಗ ಯಾರು ಕೂಡ ಅವ್ರ ಹತ್ರ ದುಡ್ಡು ಇಸ್ಕೊತಾ ಇರಲ್ವಂತೆ, ಅಷ್ಟು ಒಳ್ಳೆಯವರು ಪಾಕಿಸ್ತಾನದವರು ಅಂತ. ಹೌದು, ಕಂಟ್ರಿ ಅಂತಂದಮೇಲೆ ಒಳ್ಳೆಯವರು ಕೆಟ್ಟವರೆಲ್ಲ ಇದ್ದೇ ಇರ್ತಾರೆ. ಇಂಡಿಯಾದಲ್ಲಿ ಇರೋರೆಲ್ಲ ಒಳ್ಳೆಯವರಲ್ಲ, ಅಥವಾ ಪಾಕಿಸ್ತಾನದಲ್ಲಿ ಇರೋರೆಲ್ಲ ಕೆಟ್ಟವರು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಎಲ್ಲೋ ಫ್ಯೂ ಕ್ರಿಮಿ ಕೀಟಗಳಿಂದ ಕಂಟ್ರಿ ಕೆಟೆಸ್ನ ತಗೊಂಡಿದೆ ಅಷ್ಟೇ. ಅಪ್ಡೇಟ್ ನಂಬರ್ 2 ರಿಲೇಟೆಡ್ ಟು ನಮ್ಮ KL ರಾಹುಲ್. ಗುಡ್ ನ್ಯೂಸ್ ಬರ್ತಿದೆ ಮಗ. KL ರಾಹುಲ್ ಮತ್ತೆ ಪ್ರಾಕ್ಟೀಸ್ ಸೆಷನ್ಗೆ ಮರಳಿದ್ದಾರೆ. ಆಫ್ಟರ್ ದಟ್ ಎಲ್ಬೋ ಇಂಜುರಿ, ಎಲ್ಬೋಗೆ ಬಾಲ್ ಬಿದ್ದು ಪೆಟ್ಟಾಗಿ ಅವರು ಮರಳಿದ್ರು ಅವತ್ತು. ಡೇ 1 ಅಂತ ಕಾಣಿಸುತ್ತೆ. ಮೊದಲನೇ ದಿನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಂದರೆ ಅದೊಂಥರ ಇದು ಮಾಡಿ ಸಿಮ್ಯುಲೇಷನ್ ಮಾಡಿದರು. ಸೊ ಅವತ್ತು ಇಂಜುರಿ ಆಗಿತ್ತು ಅವರಿಗೆ. ಸೊ ಅವತ್ತಾದಮೇಲೆ ಇವತ್ತು ಕಾಣಿಸ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಸೆಷನಲ್ಲಿ. ಸಿರಾಜ್, ಬುಮ್ರಾ ಅಂತ ಬೌಲರ್ಸ್ಗಳನ್ನ ನೆಟ್ಸಲ್ಲಿ ಜೊತೆಗೆ ನಾರ್ಮಲ್ ಪ್ರಾಕ್ಟೀಸಲ್ಲಿ ಎದುರಿಸಿದಾರಂತೆ ಮಗ. ಸೊ ಆದ್ದರಿಂದ KL ರಾಹುಲ್ ಇಸ್ ಆಲ್ ಫಿಟ್ ಆ್ಯಂಡ್ ಹಿ ಇಸ್ ಆಲ್ ರೆಡಿ ಟು ಓಪನ್ ಅಂತ ಅನ್ಕೊಂಡಿದ್ದೀನಿ ಮೊದಲನೇ ಮ್ಯಾಚಲ್ಲಿ BGTಗೆ. ಅಪ್ಡೇಟ್ ಮತ್ತೆ ರಿಚರ್ಡ್ ಮ್ಯಾಡ್ಲಿ IPL ಆಕ್ಷನರು 2008ರಿಂದ 2018 ಆಲ್ಮೋಸ್ಟ್ 10 ವರ್ಷ ಆಕ್ಷನರ್ ಆಗಿದ್ದಂಥವ್ರು IPLಗೆ. ಇವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರೆ ಮಗ. ರಿಚರ್ಡ್ ಮ್ಯಾಡ್ಲಿ ಅಂತಾನೆ ಒಂಥರ IPL ಆಕ್ಷನ್ ಅಂದರೆ ಒಂಥರ ಎಮೋಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ರಿಚರ್ಡ್ ಮ್ಯಾಡ್ಲಿ ಅವರ ಆಕ್ಷನ್ ಯಾರು ಕೂಡ ಮ್ಯಾಚ್ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ. ಸೊ ಓಕೆ, ಇವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರೆ ವಿರಾಟ್ ಕೊಹ್ಲಿನ ಮತ್ತು ಸಚಿನ್ ತೆಂಡೂಲ್ಕರ್ನ ನನ್ನ ಲೈಫ್ ಟೈಮಲ್ಲಿ ಆಕ್ಷನ್ಗೆ ಹಾಕೋಕ್ಕಾಗಲಿಲ್ವಲ್ಲ, ಇದು ನನ್ನ ಲೈಫಲ್ಲಿರೋವಂಥ ಒಂದು ರಿಗ್ರೆಟು. ನನಗೆ ಏನು ಮಾಡಬೇಕು ಅಂದರೆ ಲೈಫ್ ಟೈಮಲ್ಲಿ ವಿರಾಟ್ ಕೊಹ್ಲಿನ ಆ್ಯಂಡ್ ಸಚಿನ್ ತೆಂಡೂಲ್ಕರ್ನ ಇಬ್ಬರು ಪ್ಲೇಯರ್ಸ್ನ ಆಕ್ಷನ್ಗೆ ಹಾಕಬೇಕಾಗಿತ್ತು ಆ್ಯಂಡ್ ನಾನು ಆಕ್ಷನರ್ ಆಗಬೇಕಾಗಿತ್ತು. ಸೊ ಅವಾಗ ನನಗೆ ಒಂದು ಸ್ವಲ್ಪ ಮಜಾ ಬರ್ತಿರೋದು ಹೆಂಗಿರೋದು ಆಕ್ಷನ್ನು ಅಂತ. ಇವರು ಸಿಕ್ಕಾಪಟ್ಟೆ ಒಂಥರ ಇವಾಗಲೂ ಕೂಡ ಒಂಥರ ಕ್ಯೂರಿಯಸ್ ಆಗಿದ್ದಾರಂತೆ. ವಿರಾಟ್ ಕೊಹ್ಲಿ ಇನ್ ಕೇಸ್ ಆಕ್ಷನ್ಗೆ ಬಂತು ಅಂತಂದರೆ ನನ್ನ ಕರಿ ನಾನು ಆಕ್ಷನ್ಗೆ ಹಾಕ್ತೀನಿ ಅಂತ. ಸೊ ಆ ಥರ ಇದ್ದಾರೆ. ಬಟ್ ಅವ್ರು ಬರಲ್ಲ, ಇವ್ರು ಬಿಡಲ್ಲ ಅಷ್ಟೇ. ಅಪ್ಡೇಟ್ ನಂಬರ್ 4 AB ಡಿವಿಲಿಯರ್ಸ್ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ ಮಗ ರಿಲೇಟೆಡ್ ಟು RCB ಆ್ಯಂಡ್ ಡೇವಿಡ್ ಮಿಲ್ಲರ್ನ RCB ಈ ಆಕ್ಷನಲ್ಲಿ ತಗೋಬೇಕು. ಇದು ನಾನು ಕೊಡ್ತಾ ಇರೋಂಥ ಸಜೆಷನ್ನು ನಮ್ಮ RCBಗೆ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ ಮಗ. ಗೊತ್ತಿಲ್ಲ RCB ಟಾರ್ಗೆಟ್ ಮಾಡುತ್ತೋ ಮಾಡೋದಿರೋ ಡೇವಿಡ್ ಮಿಲ್ಲರ್ನ ಅಂತ. ಬಟ್ ಡೇವಿಡ್ ಮಿಲ್ಲರು ಚಿನ್ನಸ್ವಾಮಿಲಿ ಸಿಕ್ಕಾಪಟ್ಟೆ ಯೂಸ್ ಆಗ್ತಾರೆ, ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ರೀಸೆಂಟಾಗಿ ಸೌತ್ ಆಫ್ರಿಕಾ ಸೀರೀಸಲ್ಲಿ ಅಷ್ಟೊಂದೇನು ಹಾವಳಿ ಕೊಡೋಕ್ಕಾಗಿಲ್ಲ ಡೇವಿಡ್ ಮಿಲ್ಲರು. ಆಲ್ಮೋಸ್ಟ್ ರನ್ನೇ ಬಾಲು, ಸ್ಟ್ರೈಕ್ ರೇಟ್ ಕೂಡ ಅಷ್ಟೊಂದು ಬೆಟರ್ ಆಗೇನಿಲ್ಲ. ಬಟ್ ಇದೇ ಒಂದು ಅಡ್ವಾಂಟೇಜ್ ಆಗಿ ತೊಗೊಬೇಕು. ಆಕ್ಷನಲ್ಲಿ ಆ ಮಟ್ಟಿಗೆ ಡಿಮ್ಯಾಂಡ್ ಇರೋದಿಲ್ಲ. ಇನ್ ಕೇಸ್ ಅವರಾದ್ರು ಒಂದು 15 ಈ ಒಂದು ಸೀರೀಸಲ್ಲಿ ಒಂಥರ ಹಾವಳಿ ಕೊಟ್ಟಿತ್ತು ಅಂದರೆ ಅವ್ರ ಆಕ್ಷನಲ್ಲಿ ಒಂಥರ ಅವರ ಸ್ಟ್ಯಾಟ್ಸ್ ಒಂದು ಗ್ರಾಫ್ ಮೇಲ್ಗಡೆ ಇರೋದು. ಬಟ್ ಇವಾಗ ಅವರ ಗ್ರಾಫ್ ಸ್ವಲ್ಪ ಕಮ್ಮಿ ಇದೆ, ಕಮ್ಮಿ ಅಮೌಂಟಿಗೆ ಸಿಗ್ತಾರೆ. ಡೇವಿಡ್ ಮಿಲ್ಲರ್ ಅವರು ಇವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು RCB ತೊಗೊಂತು ಅಂತಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ಒಂದು ಫಿನಿಶಿಂಗ್ ರೋಲಲ್ಲಿ ಮಸ್ತ್ ಓವರ್ಸೀಸ್ ಪ್ಲೇಯರು ಸಿಕ್ದಂಗೆ ಆಗುತ್ತೆ. ಸೊ ನೋಡೋಣ AB ಡಿವಿಲಿಯರ್ಸ್ ಹೇಳೋ ಪ್ರಕಾರ ತೊಗೊಳೋದಿಲ್ವ ಅಂತ. ಅಪ್ಡೇಟ್ ನಂಬರ್ 5 DDP ಮತ್ತು ಸಾಯಿ ಸುದರ್ಶನ್ ಮೊದಲನೇ ಟೆಸ್ಟ್ ಮ್ಯಾಚ್ಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಫಸ್ಟ್ ಟೆಸ್ಟಿಂದ ರೂಲ್ಡ್ ಔಟ್ ಆಗುವಂಥ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಶುಭ್ಮನ್ ಗಿಲ್ ಫಿಂಗರ್ ಇಂಜುರಿ ಆಗಿರೋ ಕಾರಣದಿಂದ ಇವರಿಬ್ಬರಲ್ಲಿ ಯಾರೋ ಒಬ್ಬರನ್ನ ಒಳಗಡೆ ಹಾಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಂತ ಆಸ್ ಪರ್ ದ ರಿಪೋರ್ಟ್ಸು ರೂಮರ್ಸು ಹೊರದಾಡ್ತಾ ಇದೆ. ಸಾಯಿ ಸುದರ್ಶನ್ ಅಥವಾ ಇನ್ನೊಬ್ರು ಯಾರು ಬರೋರು ಇಟ್ಸ್ ದೇವದತ್ ಪಡಿಕಲ್. ನೋಡೋಣ ಯಾರನ್ನ ಹಾಕಂತಾರೆ ಅಂತ. ಸೊ ಇದಿಷ್ಟು ಬರ್ತಾ ಇದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಬೇಗ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಹಾಕೊಂಡು ಏನೇನು ಮಾಡಬೇಕು ಎಲ್ಲ ನೀವು ಇಷ್ಟ ಆಗಿರೋ ಡಿಸ್ಲೈಕ್ ಮಾಡೋಂಗೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಸಿಗೋಣ.